ಒಂದು ಚಿತ್ರ ಇದಾಗಿದೆ. ಸೊ ಇದು ಪ್ರಾರಂಭದಿಂದನೂ ನಾನು ಈ ಚಿತ್ರದ ಬಗ್ಗೆ ನಾನು ಕೇಳಿದ್ದೀನಿ. ಈ ಚಿತ್ರ ನಾನು ಸುದೀಪ್ ಅವರು ಬಹಳಷ್ಟು ಸರಿ ಇದರ ಬಗ್ಗೆ ಮಾತಾಡಿದ್ರಿ. ವಿಶೇಷವಾಗಿ ನಮ್ಮ ಶಂಕರೇಗೌಡರು ನೀವೇ ಯಾಕೆ ಆ್ಯಕ್ಟ್ ಮಾಡಬಾರ್ದು ಅಂತಾನು ಕೇಳಿದ್ರಿ. ಅದಾದ್ಮೇಲೆ ನಾನು ಮಂತ್ರಿ ಅದೇ ಹೋಮ್ ಮಿನಿಸ್ಟರ್ ಆದ ಆ ಸಂದರ್ಭದಲ್ಲಿ ಟ್ರಾನ್ಸ್ಪೋರ್ಟ್ ಇದ್ದೆ. ಈ ಸಿನಿಮಾದಲ್ಲಿ ಸುದೀಪ್ ಆಫರ್ ಕೊಟ್ಟ ಮೇಲೆ ನಾನು ಹೋಮ್ ಮಿನಿಸ್ಟರ್ ಆದೆ. ಅದರಿಂದ ಚಿತ್ರದಲ್ಲಿ ನಟಿಸಕ್ಕಾಗಲಿಲ್ಲ. ಕನ್ನಡ ಚಿತ್ರರಂಗ ಇವತ್ತು ಒಳ್ಳೆಯ ಹೀರೋಗಳು ಬಹಳಷ್ಟು ಜನ ಮುಂದೆ ಬರ್ತಾ ಇದ್ದಾರೆ. ನಮ್ಮ ಶಿವು ಇರ್ಬೋದು, ಸುದೀಪ್ ಇರ್ಬೋದು, ಬಹಳಷ್ಟು ಜನ ಒಳ್ಳೆಯ ಹೀರೋಗಳು ನಮ್ಮ ಕನ್ನಡ ಚಿತ್ರದಲ್ಲಿ ಮೇಲೆ ಬರ್ತಾ ಇದ್ದಾರೆ. ನಾನು ಶುಭ ಕೊಡ್ತೀನಿ. ಕೆಂಪೇಗೌಡ ರಿಯಲ್ ಕೆಂಪೇಗೌಡನಾಗಿ ಕರ್ನಾಟಕದಲ್ಲಿ ಮಿಂಚಲಿ ಹೇಳಿ ಶುಭ ಕೊಡ್ತೀನಿ. ಮಹಾರಾಷ್ಟ್ರಕ್ಕೆ ಅವರು ರಿಕ್ವೆಸ್ಟ್ ಮಾಡಿದ್ರು ಹೋಮ್ ಮಿನಿಸ್ಟರ್ ಕೆಲಸ ಮಾಡ್ಲಿಕ್ಕೆ. ಅವ್ರು ಇಲ್ಲಂದ್ರು ಅದಕ್ಕೆ ನಾನು ಮಾಡ್ಲಿಕ್ಕೆ ಹೇಳಿದ್ರು. ಸೊ ಅದು ನಾನು ರೋಲ್ ಮಾಡಿದ್ದು. ನಾನು ವಿಶ್ ಮಾಡ್ತೀನಿ, ನಾನು ಅದ್ರೊಳಗೆ ಕೆಲಸ ಮಾಡೀನಿ. ಸೊ ಅದಕ್ಕೆ ನಾ ಯಾವ ಫಿಲ್ಮ್ದಾಗ ಕೆಲಸ ಮಾಡ್ತೀನಿ ಅದ್ರೊಳಗೆ ಹೋಪ್ಫುಲಿ ವಿಲ್ ಬಿಕಮ್ ಸಮ್ ಸಕ್ಸೆಸ್. ಸೊ ಐ ವಿಶ್ ಇನ್ ಆಲ್ ದ ಬೆಸ್ಟ್. ಬಟ್ ಇನ್ನೊಂದು ಇದೆ, ಮಾಗಡಿ ರೋಡ್ ನಲ್ಲಿ ನಾವು ಕೆಂಪೇಗೌಡದ ಸ್ಟ್ಯಾಚ್ಯೂ ಓಪನ್ ಮಾಡ್ತಾ ಇದ್ದೇವೆ ರೀಸೆಂಟ್, ವೆರಿ ಸೂನ್. ಫೌಂಟೇನ್ಸ್ ಕಟ್ತಾ ಇದ್ದೇವೆ, ಬ್ರಾನ್ಸ್ ಸ್ಟ್ಯಾಚ್ಯೂ ದೊಡ್ಡದು ಮಾಗಡಿ ರೋಡ್ ಕೆಂಪೇಗೌಡದು ಸ್ಟ್ಯಾಚ್ಯೂ ಪ್ರಾಜೆಕ್ಟ್ ಮಾಡ್ತಾ ಇದ್ದೇವೆ. ಅದಕ್ಕೆ ಸುದೀಪ್ ಕೆಂಪೇಗೌಡ ಅಂತ ಆಕ್ಟಿಂಗ್ ಮಾಡಿದ್ದಾರೆ, ಅವ್ರ ಕೈಲಿ ಇನಾಗ್ರೇಷನ್ ಮಾಡಿಸ್ತೀನಿ. ಕೆಂಪೇಗೌಡ ಇವತ್ತಿನ ಒಂದು ವಿಡಿಯೋ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸುದೀಪ್ ಬಗ್ಗೆ ಹೇಳ್ಬೇಕಂದ್ರೆ ನಾನು ಸುದೀಪ್ ಡೈರೆಕ್ಷನ್ ಶಾಂತಿನಿವಾಸಲ್ಲಿ ಒಂದು ಸಾಂಗ್ ಸೀಕ್ವೆನ್ಸ್ ಮಾಡಿದ್ದೆ. ನಿಜ ಹೇಳ್ಬೇಕಾದ್ರೆ ನಂಗೆ ತುಂಬಾ ಇಷ್ಟ ಆಯ್ತು. ಅದು ವರ್ಕ್ ಸ್ಟೈಲ್ ಇರ್ಬೋದು. ಫಸ್ಟ್ ಬಂದ ತಕ್ಷಣ ಏನ್ ಮಾಡ್ಬೇಕು ಸರ್ ಅಂತಂದ್ರೆ ಏನಣ್ಣ ಆಗಲ್ಲ ಅನ್ಬೇಡಿ ಸಾಗಿಲ್ಲ ಅಂತ ನಾ ಹೇಳಿದೆ. ಸರಿ, ಒಬ್ಬ ಡೈರೆಕ್ಟರ್ ಬಂದ್ಮೇಲೆ ಅದಕ್ಕೆ ರೆಸ್ಪೆಕ್ಟ್ ಕೊಡ್ಬೇಕು. ಅದು ಚಿಕ್ಕವರಾಗಿರ್ಬೋದು ದೊಡ್ಡವರಾಗಿರ್ಬೋದು, ಸರ್ ಅಂತ ಕರೆಯೋದು ಒಂದು ರೆಸ್ಪೆಕ್ಟ್. ನಿಜವಾಗ್ಲೂ ಅವತ್ತೇ ನನಗೆ ತುಂಬಾ ಖುಷಿ ಆಯ್ತು. ನನ್ನೊಂದು ಫೇಸ್ ನ ಬಹಳ ಒಳ್ಳೆ ರೀತಿಯಲ್ಲಿ ಚೇಂಜ್ ಮಾಡಿ ಅದಕ್ಕೊಂದು ಅಟ್ಯಾಕ್ ಓನ್ಲಿ ಒಂದು ಸಾಂಗ್ ಸೀಕ್ವೆನ್ಸ್ ಅಷ್ಟು ಇಂಟ್ರೆಸ್ಟ್ ತಗೊಂಡು ಮಾಡಿ ಅವತ್ತೇ ಅನ್ಕೊಂಡೆ ವಿಲ್ ಬಿ ಎ ಗುಡ್ ಮೇಕರ್ ಅಂತ. 100% ಇಸ್ ರಿಯಲಿ ಎ ಗುಡ್ ಮೇಕರ್. ಇನ್ನು ಆದಷ್ಟು ಬೇಗ ಇನ್ನೊಂದು ಸಿನಿಮಾ ಮಾಡ್ತಾ ಇದ್ದೀವಿ ನಾನು ಸುದೀಪ್. ಐ ಥಿಂಕ್ ಅದು ಹೀರೋ ಮಾಡ್ಕೊಂಡು ಆದಷ್ಟು ಬೇಗ ಆಗಲಿ ಅಂತ ಹೇಳಿ ಬೇಡ್ಕೊಳ್ತೀನಿ. ಕೆಂಪೇಗೌಡ ಚೆನ್ನಾಗಿ ಹೋಗಿ, ಶಂಕರೇಗೌಡರಿಗೆ, ಕಿಚ್ಚಾಗಿ, ಸುದೀಪ್ಗೆ ಹಾಗೂ ಇಡೀ ಟೀಮ್ಗೆ ಒಳ್ಳೇದಾಗಲಿ ಅಂತ ದೇವರಿಗೆ ಪ್ರಾರ್ಥನೆ ಮಾಡ್ಬೋದು. ಇವತ್ತು ಆಡಿಯೋ ರಿಲೀಸ್ ಆಗ್ತಿದೆ, ಆಡಿಯೋನು ಒಳ್ಳೆ ಹಿಟ್ ಆಗಲಿ, ಆನಂದ ಆಡಿಯೋದಲ್ಲಿ ಒಳ್ಳೆ ಸಂಪಾದನೆ ಆಗಲಿ ಅಂತ ಅದೇ ಪ್ರಾರ್ಥನೆ. ಥ್ಯಾಂಕ್ ಯು. ಈ ಪಿಕ್ಚರು ನಾನು ರೀಮೇಕ್ ಆದರೂ ಯಾಕೆ ಅಭಿನಯ ಮಾಡಲಿಕ್ಕೆ ಒಪ್ಕೊಂಡೆ ಅಂದರೆ, ಈ ಒರಿಜಿನಲ್ನಲ್ಲಿ ಈ ಸಿನಿಮಾ ಭಾಷೆಯನ್ನು ತುಂಬ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ. ಒಂದು ಕ್ಷಣನೂ ಯೋಚನೆ ಮಾಡೋಕ್ಕೆ ಪ್ರೇಕ್ಷಕರಿಗೆ ಸಮಯ ಕೊಡದೆ ಆ ಸಿನಿಮಾ ಹಾಗೆ 2.5 ಗಂಟೆ ಹೊರಟೋದು. ಅದನ್ನು ಸುದೀಪ್ ಅವರು ಬಹಳ ಪ್ರಭಾವಶಾಲಿಯಾಗಿ ರೀಮೇಕನ್ನೇ ಸ್ವಂತ ಸಿನಿಮಾ ಥರ ಮಾಡಿದ್ದಾರೆ. ನನ್ನ ದೃಶ್ಯಗಳೆಲ್ಲ ನೋಡಿದ್ದೀನಿ. ಆ್ಯಕ್ಷನ್ ಅಂತೂ ಬಹಳ ಅದ್ಭುತವಾಗಿದೆ. ಈಗ ಯಶಸ್ಸಿನ ಕೊರತೆ ಇರುವ ಈ ಸಮಯದಲ್ಲಿ ಈ ಚಿತ್ರ ಅತ್ಯಂತ ಯಶಸ್ವಿಯಾಗಲಿ ಅಂತ ಹಾರೈಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. First, I think the first person I just want to thank and talk about would be Shankar Gaura. I think it's been a pleasure working with him. He's a wonderful person and he's got a wonderful team. And thank you so much for giving this film to me. I think it means a lot. Of course, talking about the technical team, wonderful work done by every person. I'd like to thank everybody who's been a part of the film. The songs are superb. Arjun's done a wonderful job. Everybody who's been a part of the film, I think, superb work done. And especially to Sudeep. Thank you. Thank you so much for casting me in the film again. I think it means a lot to me. And to everybody, I think the film's come out superb, and it's going to be a pleasure for everybody to watch the film. And I just like to thank him because I just didn't get the opportunity in my first film. When the first press meet happened during Madhukari, we didn't really get the time to
I didn't get the time to promote the film, or I didn't really wasn't present at the promotions and the release of the film. So I just want to thank him, and I just want to tell him that how special it is for me to be working with a person like him. He's a brilliant director, a brilliant person, a brilliant human being, and I think every actress would have a lot of fun working with Steve. And thank you so much, all the esteemed guests who are present here for the audio release. Thank you all for coming. Thank you. ತುಂಬ ಸಂತೋಷ ಆಗುತ್ತೆ. ನನ್ನ 3 ವರ್ಷದ ಕನಸಿದ್ದು ಕೆಂಪೇಗೌಡ ಚಿತ್ರ ಮಾಡಬೇಕನ್ನೋದು. ಆ ಕನಸು ನೆನೆಸು ಮಾಡಿದ ನನ್ನ ಸ್ನೇಹಿತ, ನನ್ನ ಬ್ರದರ್, ತುಂಬ ಧನ್ಯ. ಥ್ಯಾಂಕ್ ಯು, ಧನ್ಯವಾದ. ನಾನು ಈ ಟೈಟಲ್ ತಗೊಂಡಾಗ ತುಂಬ ಹುಮ್ಮಸ್ಸಿಂದ ತಗೊಂಡೆ. ಈ ಪಿಕ್ಚರ್ ಮಾಡಬೇಕು, ಈ ಟೈಟಲ್ಗೋಸ್ಕರ ಕತೆ ಮಾಡಬೇಕು ಅಂತ ತುಂಬ ಕಷ್ಟಪಟ್ಟಿದ್ದೆ. ನನಗೆ ಈ ಚಿತ್ರ ಕರೆಕ್ಟಾಗಿ ಆ ಟೈಟ್ಲಿಗೆ ಸೂಟಾಗಿ ತುಂಬ ನನಗೆ ಸುದೀಪ್ ಹೇಳಿದ ತಕ್ಷಣ ಮಾಡೋಣ ಆಯಿತು, ಈ ಟೈಟ್ಲಿಗೆ ಈ ಕತೆ ಕರೆಕ್ಟಾಗಿದೆ ಮಾಡ್ಬೋದು ಅಂತ ಹೇಳಿದ್ರೆ ತುಂಬ ಖುಷಿ ಆಯಿತು ನನಗೆ. ಸುದೀಪ್ ತುಂಬ ಕೋಆಪ್ರೇಟ್ ಮಾಡಿದ್ದಾರೆ ನನಗೆ ಈ ಚಿತ್ರದಲ್ಲಿ. ಅವರು ಎಷ್ಟು ಕೋಆಪ್ರೇಟ್ ಮಾಡಿದ್ದಾರೆ ಅಂದರೆ ₹1 ಸಂಭಾವನೆ ಕೂಡ ತೊಗೊಂಡಿಲ್ಲ, ಆ ರೇಂಜಿಗೆ ಕೋಆಪ್ರೇಟ್ ಮಾಡಿದ್ದಾರೆ. ನಾನು ಜಸ್ಟ್ ಮಾತಾಡಿ ಸ್ವಲ್ಪ ಕೈ ಕಚ್ತು ಅನ್ನೋದಕ್ಕೆ, ನೀನು ಏನು ವರಿ ಮಾಡಬೇಡ, ನಾನು ನಿನ್ನ ಜೊತೆ ಇದ್ದೀನಿ, ನಿನ್ಗೆ ಏನು ಬೇಕೋ ನಾನಿದ್ದೀನಿ, ಏನು ಇಮಿಡಿಯೇಟ್ ಅವ್ರಿಗೆ ಇದ್ದಿದ್ದ ಪಿಕ್ಚರ್ಗಳೆಲ್ಲ ಪೋಸ್ಟ್ಪೋನ್ ಮಾಡಿ ನನಗೆ ಚಿತ್ರ ಮಾಡೋಣ ಅಂತೇಳಿ ಕರೆಸಿ ಚಿತ್ರ ಮಾಡಿ ನಾವು ಇನ್ನೊಂದು ಪಿಕ್ಚರ್ ಮಾಡಿದ್ವಿ. ಅದು ಸ್ವಲ್ಪ ಅಡಚಣೆ ಆಯಿತು. ಆಮೇಲೆ ಇಮಿಡಿಯೇಟ್ ಈ ಪಿಕ್ಚರ್ ಮಾಡೋಣ ಅಂದ್ಬಿಟ್ಟು ಅವರು ನನಗೋಸ್ಕರ 1 ವರ್ಷ ವೇಸ್ಟ್ ಮಾಡಿದ್ದಾರೆ. ತುಂಬ ಥ್ಯಾಂಕ್ಸ್ ಸುದೀಪ್. ತುಂಬ ಅದ್ಭುತವಾದಂಥ ಇವಾಗ ನೀವೇನು ಆ್ಯಕ್ಚುಲಿ ಒಂದು ಸಾಂಗ್ ನೋಡೋದು ಈ ಕೆಂಪೇಗೌಡ ಮೇಲೆ ಬರೆದಿದ್ದು ನಾಗೇಂದ್ರ ಪ್ರಸಾದ್ ಅವ್ರು ಎರಡು ಗೀತೆ ಬರೆದಿದ್ದಾರೆ ನನಗೆ. ಬಹಳ ಈ ಪರ್ಟಿಕ್ಯುಲರ್ ಸಾಂಗ್ ಅಂತೂ ಬಹಳ ಅತ್ಯುತ್ತಮವಾಗಿ ಬರ್ಕೊಟ್ರು ನನಗೆ. ಆ್ಯಂಡ್ ಅನದರ್ ಒನ್ ಸಾಂಗ್ ಡು ಇಟ್. ಥ್ಯಾಂಕ್ಸ್ ನಾಗೇಂದ್ರ ಪ್ರಸಾದ್. ಹಾಗೆ ಚಿತ್ರದ ಬಗ್ಗೆ ಚಿಕ್ಕ ಕೆಲವು ಡೀಟೇಲ್ಸ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ನನಗೆ ಗೊತ್ತಿರೋದು ನನ್ನ DOP ಕೃಷ್ಣಪ್ಪ. ಐ ಥಿಂಕ್ ಈ ಸಿನಿಮಾಕ್ಕಿನ ಹಿಂದೆ ಮಾಡಿದಂಥ ಎಲ್ಲ ಚಿತ್ರಗಳಲ್ಲಿ ಒಂದು ಲವ್ ಸ್ಟೋರಿ ಇರ್ಬೋದು, ಫ್ಯಾಮಿಲಿ ಓರಿಯೆಂಟೆಡ್, ಸ್ವಲ್ಪ ಸಾಫ್ಟ್ವೇರ್ ಫಿಲ್ಮ್ಸ್ ಮಾಡಿದಂಥ ಕಿಟ್ಟಪ್ಪ ಐ ಥಿಂಕ್ ತುಂಬ ಚಾಲೆಂಜಿಂಗ್ ಆಗಿ ತಗೊಂಡು ಅತ್ಯುತ್ತಮವಾದಂಥ ಒಂದು ಕ್ರಿಯೇಟ್ ಒಂದು ಒಳ್ಳೆ ಕ್ರಿಯೇಟಿವಿಟಿ ಕೊಟ್ಟಿದ್ದಾರೆ. ಒಂದು ಫ್ರೇಮ್ ಮೇಲೆ ಲೈಟಿಂಗ್ ಪ್ಯಾಟರ್ನ್ ಇರ್ಬೋದು. ಹಿ ವಾಸ್ ಡೆಫಿನೆಟ್ಲಿ ಮೈ ಫಸ್ಟ್ ಐ. ಕಿಟ್ಟಪ್ಪ ಎಲ್ಲಿ ಇದ್ದೀರಾ ನನಗೆ ಗೊತ್ತಿಲ್ಲ, ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎರಡನೇದು ಶಂಕರಗೌಡ. ಇದು ಯಾವುದು ಜಸ್ಟ್ ಮಾತಾಗಿ ಶಾಂತಿನಿವಾಸ ಆಗಲಿ ಈ ಥರ ಸಿನಿಮಾ ಅಲ್ಲ. ತುಂಬ ವೆಚ್ಚ, ತುಂಬ ಬಡ್ಜೆಟ್ ಜಾಸ್ತಿ, ಧೈರ್ಯ ಮಾಡಲ್ಲ. ಯಾವತ್ತೂ ಒಂದು ಸಿನಿಮಾ ಮಾಡಬೇಕಾದ್ರೆ ನಮಗೆ ನಂಬಿಕೆ ನಮ್ಮ ಮೇಲೆ ಇಟ್ಟಿದ್ದಾನೆ ಒಬ್ಬ ನಿರ್ಮಾಪಕ ಅಂತ ಗೊತ್ತಾದರೆ ಐ ಥಿಂಕ್ ನಾವು ಇನ್ನೂ 10 pounds ಜಾಸ್ತಿ ಕೆಲಸ ಮಾಡಬಾರ್ದು. ಇಲ್ಲಾಂದ್ರೆ ಎಲ್ಲೋ ಒಂದು ಕಡೆ ಒಂದು ಇಚ್ಛೆ ನಮಗೆ. ಇವ್ರು ಈಗಲೇ ನಂಬ್ತಾ ಇಲ್ಲ, ಹೇಗೆ ನಾಳೆ ಏನಾದರೂ ಆದರೆ ಮತ್ತೊಂದು ಸತಿ ಇನ್ನೊಂದೇನೋ ಪ್ರಾಬ್ಲಮ್ಗಳಾಗ್ತವೆ ಅಂತ. ಐ ಥಿಂಕ್ ಯಾವತ್ತೂ ಒಂದು ಪ್ರಾಬ್ಲಮ್ ಅಂತಲ್ಲ, ಇಂಟರ್ಫಿಯರೇನೇ ಆಗ್ತೇನೆ. ಹಿ ಹ್ಯಾಸ್ ಬಿಲೀವ್. ಇವತ್ತು ಸಿನಿಮಾ ಚೆನ್ನಾಗಿ ಮೂಡ್ ಬಂದಿದೆ ಅಂದರೆ ಒಂದು ನಿರ್ದೇಶನ ಚೆನ್ನಾಗಿ ಮಾಡಿದ ತಕ್ಷಣ, ಒಂದು ಸೆಟ್ ಪ್ರಾಪರ್ಟಿ ಚೆನ್ನಾಗಾದ ತಕ್ಷಣ ಸಿನಿಮಾ ಬರುತ್ತೆ ಅಂತಲ್ಲ, ಒಬ್ಬ ನಿರ್ಮಾಪಕನಿಂದ ಫಸ್ಟ್ ಸ್ಟಾರ್ಟ್ ಆಗುತ್ತೆ. ಅವರು ನಮ್ಮನ್ನು ನಂಬಬೇಕಾಗುತ್ತೆ. ಆ್ಯಂಡ್ ಐ ಥಿಂಕ್ ಹಿ ಬಿಲೀವ್ ವಿತ್ ಅವರ್. ಥ್ಯಾಂಕ್ ಯು ಶಂಕರ್. Super